ಆಗಿದ್ರೆ ಮುಡಾ ಹಗರಣ ಏನಾಯಿತು? ಸಿದ್ದರಾಮಯ್ಯ ಮೊನ್ನೆ ಅಭಿಷೇಕ್ ಮನು ಸಿಂಘವಿ ಅವರನ್ನು ಕರೆಸಿ ಹೈಕೋರ್ಟ್ಗೆ ಹೋಗಿದ್ರಲ್ಲ, ಆಗ ಎಲ್ಲ ದಾಖಲೆ ಕೊಟ್ರ? ಇಲ್ಲ, ಕೊಟ್ಟಿಲ್ವಂತೆ. ಬಿ ಜೆ ಪಿ ಆರೋಪ ಮಾಡ್ತಾರೆ. ಒಂದು ಆರೋಪದ ಮಾಹಿತಿ 3 ಪೇಜ್ ಇದ್ದರೆ ಫಸ್ಟ್ ಪೇಜ್ ಮಾತ್ರ ಕೊಡ್ತಾಯಿದ್ರು. 2ನೇ ಪೇಜ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ತು. ಅದರಲ್ಲಿ ವೈಟ್ನರ್ ಹಾಕಿದ್ರು. ನಿನ್ನೆ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ, ಇವತ್ತೊಂದು ಸುದ್ದಿ ಬ್ರೇಕ್ ಮಾಡಿದ್ವಿ. ಅಂದರೆ ಮೂಡ ಹೇಳಿರುತ್ತೆ ನೋಡಿ, ನಿಮಗೆ 60-40 ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಬೇಡ ಅಂತ ಹೇಳಿದ್ದು. ನಮಗೆ 50-50ಯಲ್ಲೇ ಕೊಡಿ ಅಂತ ಹೇಳಿದ್ದು. ನಾಳೆ ಒಂದು ಬ್ರೇಕ್ ಮಾಡ್ತೀವಿ 9 ಗಂಟೆಗೆ, ಕಾಯ್ತಾ ಇರಿ. ಈ ನಡುವೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ತಪ್ಪು ಮಾಡೇ ಇಲ್ವಾ? ಟೆಕ್ನಿಕಲ್ ಎವಿಡೆನ್ಸ್ ಬೇರೆ 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 ಎಲ್ಲ ಇರಲಿ, 3 ಜನ ದೂರು ಕೊಟ್ಟಿದ್ದಾರಲ್ಲ, ಬರೆದಿಟ್ಕೊಳ್ಳಿ. ಇವತ್ತು ನಾನು ನಿಮಗೊಂದು ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ನೀವು ನೋಡಿದ ನಂತರ ಬೆಚ್ಚಿ ಬೀಳ್ತೀರಿ. ಸಿದ್ದರಾಮಯ್ಯನವರು ಮತ್ತು ಈ ಘಟನೆಗೆ ಹೇಗೆ ಒಂದಕ್ಕೊಂದು ತಾಳೆ ಆಗತ್ತೆ, ಅದು ಕಾಕತಾಳೀಯನೋ ನಿಜವಾಗ್ಲೂ ಇದು ನಡೆದಿದ್ದೋ ನೀವು ಡಿಸೈಡ್ ಮಾಡಿ. ಆದರೆ ಈ ಸ್ಟೋರಿ ನೋಡಿದ ನಂತರ ನಿಮ್ಗೆ ಅರ್ಥ ಆಗುತ್ತೆ, ಹೌದಲ್ಲ 97ರಿಂದ 2014 ತನಕ ಇದೇ ಥರ ಆಗೋದಕ್ಕೆ ಏನು ಕಾರಣ? ಹಾಗಿದ್ರೆ ಅಧಿಕಾರ ದುರುಪಯೋಗ ಆಗಿದೆಯಾ? ಡೌಟ್ ಇದೆಯಾ? ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು CM ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣ ಹೆಗಲೇರ್ತಾ ಇದೆ. BJಪಿಗರು ರಾಜೀನಾಮೆ ಕೊಡಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಸಿಡಿಸಿದ್ದ ವೈಟ್ನರ್ ಬಾಂಬ್ ಮುಂದಿಟ್ಟುಕೊಂಡು ಆಣೆ ಪ್ರಮಾಣಕ್ಕೂ ಕೂಡ ಬನ್ನಿ ಅಂತ ಹೇಳ್ತಾ ಇದ್ದಾರೆ BJP ಪಾಳೆಯ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್. ನಾನು ಹೇಳ್ತಾ ಇಲ್ಲ, ಸೈಟು ನೋಡಿ ಜನ ಹೆಂಗ್ ಹೇಳ್ತಾರೆ. ಶುದ್ಧ ಹಸ್ತ ಸಿದ್ದರಾಮಯ್ಯಗೆ ಮೂಡ ಶಾಕ್. ಧರ್ಮಸ್ಥಳದಲ್ಲೇ ಪ್ರಮಾಣಕ್ಕೆ ಬರ್ತಾರ CM. ಶುದ್ಧ ಹಸ್ತದ ಸಿದ್ದರಾಮಯ್ಯರನ್ನೇ ಮೂಡ ಹಗರಣ ಅಲುಗಾಡಿಸಿದೆ. CM ಸಿದ್ದರಾಮಯ್ಯ ಕುರ್ಚಿ ಮೇಲೆ ಭರ್ಜಿಯೊಂದು ನೇತಾಡ್ತಾ ಇದೆ. CM ತಲೆದಂಡಕ್ಕಾಗಿ ಆಗ್ರಹಿಸಿ ಕೇಸರಿ ನಾಯಕರು ರಚ್ಚೆ ಹಿಡಿದಿದ್ದಾರೆ. ಈ ರಚ್ಚೆಯನ್ನ ಇಂದಿನಿಂದ ಹೋರಾಟದ ರೂಪಕ್ಕೆ ಕೊಂಡೊಯ್ಯಲು ಸಿದ್ಧತೆ ಕೂಡ ನಡೆಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ CM ಬದಲಾವಣೆ ಚರ್ಚೆ ಹಸ್ತದ ಪಡಸಾಲೆಯಲ್ಲೇ ನುಸುಳಾಡ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಕಾಂಗ್ರೆಸ್ ನಾಯಕರು ನೋ ವೇ, ಚಾನ್ಸೇ ಇಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ದಮ್ ತಾಕತ್ತಿದ್ದಾರೆ. ಸಿದ್ದರಾಮಯ್ಯಗೆ ಬಿಜೆಪಿ MLC ರವಿಕುಮಾರ್ ಖಡಕ್ ಸವಾಲನ್ನ ಹಾಕಿದ್ದಾರೆ. ಪಾರ್ವತಿ ಅವರ ಪತ್ರದಲ್ಲೇ ವೈಟ್ನರ್ ಹಚ್ಚಿಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡ್ಲಿ, ದಮ್ ತಾಕತ್ತಿದ್ರೆ ಕೇಸನ್ನ CBIಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರ, ಅವರು ಹೇಳ್ತಾರ, ಪ್ರಮಾಣ ಮಾಡ್ತಾರ, ಮಾಡಕ್ಕಾಗತ್ತಾ? ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು. ವೈಟ್ನರ್ ಯಾರಪ್ಪ ಹಾಕ್ತಾರೆ? ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ, ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ, ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ದಿದ್ರೆ, ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್, ಒಂದು ಪೆನ್ನಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ಅದ್ರಾಗೇನು ತಪ್ಪಿರ್ಲಿಲ್ಲ, ಏನೋ ಒಂದು ಅಕ್ಷರ ತಪ್ಪಿತ್ತು, ಕಾಗುಣಿತ ತಪ್ಪಿತ್ತು, ಅದಕ್ಕೋಸ್ಕರ ಒಂದು ಲೈನು ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕಿದ್ರಿ? ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿದೆ. ಆದ್ರೆ CM ಮಾತ್ರ ಐ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಿರೋದು ಕೂಡ ಸಿಕ್ಕಿದೆ ಮಾಹಿತಿ. ಕೊಲೆ ನಂತರ ದರ್ಶನ್ ತೆರಳಿದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ದರ್ಶನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಇಬ್ಬರದಾಯ್ತು. ಓತಿಖ್ಯಾತ ಪವನ್ ಇವನೇ ಎಲ್ಲದಕ್ಕೂ ಕಾರಣ. ಇನ್ಸ್ಟಾಗ್ರಾಮ್ ಮೂಲಕ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾನೆ ಹುಡುಗಿ ರೀತಿಯಲ್ಲಿ. ಆಮೇಲೆ ಅಣ್ಣ ಅಂತೇಳಿ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದು ಕೂಡ ಇದೇ ಪವನ್. ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಥಳಿಸಿದ್ದ. ಇವನು ಥಳಿಸೋ ಮುಸುಡಿನ ಇದು. ಯಾಕೆ ಥಳಿಸಿರ್ತಾನೆ? ಎಲ್ಲ ಇರ್ತಾರಲ್ವಾ, ಗುಂಪಿನಲ್ಲಿ ಗೋವಿಂದ ನಾನು ಒಂದು ಹೊಡೆದು ಬಿಡ್ತೀನಿ ಅಂತ. ಪವನ್ ಬಟ್ಟೆಯಲ್ಲೂ ಕೂಡ ರೇಣುಕಾ ಸ್ವಾಮಿ ರಕ್ತ ಪತ್ತೆಯಾಗಿದೆ. ಆಮೇಲೆ
ಈತನ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಇನ್ನು A4 ರಾಘು ಅವರ ಮನೆಯವರ ತಿರ್ಕೊಂಡ್ರಲ್ಲ, ಚಿತ್ರದುರ್ಗ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ. ಚಿತ್ರದುರ್ಗ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ, ಕೆಲಸ ರಿಕ್ಷಾ ಡ್ರೈವರ್. ಅದನ್ನು ಮಾಡ್ಕೊಳ್ತಾ ಇದ್ದ. ಅಭಿಮಾನಿ ಆಗಬಾರ್ದು ಅಂತೇನಲ್ಲ, ಹೂಹಾರ ಹಾಕಿ ಕಟೌಟ್ ಹಾಕಿ ಎಲ್ಲ ಹಾಕಿ ಕೊಲೆಗೂ ಬಳಸ್ಕೊಂಡ್ಬಿಟ್ರಲ್ಲಪ್ಪ ನಿಮ್ಮನ್ನೆಲ್ಲ. ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದೆ ಇದೇ ರಾಘು. ರಾಘು ಮನೆಯಲ್ಲಿ ರೇಣುಕಾ ಸ್ವಾಮಿ ಚಿನ್ನ ಪತ್ತೆ ಆಗಿದೆ, ಕಳ್ಳ. A5 ನಂದೀಶ್ ಹಲ್ಲೆ ಮಾಡಿದ್ದ, ಕಾರ್ನಲ್ಲಿ ಶವ ಇಟ್ಟಿದ್ದ ನಂದೀಶ್. A6 ಜಗದೀಶ್, ರಾಘು ಜೊತೆ ಇವನು ಇದ್ದ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ. ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ಗೊತ್ತಲ್ಲ, ಎಸ್ಕೇಪ್, ಎಣ್ಣೆ ಸಿಗತ್ತೆ ಅಂತ ಬಂದಿದ್ದ, ಎಣ್ಣೆ ಕುಡ್ದ, ಆಮೇಲೆ ಎಸ್ಕೇಪ್ ಗೊತ್ತಾಯ್ತು. ಅನುಕುಮಾರ್ A7 ಕಿಡ್ನ್ಯಾಪ್ ತಂಡದಲ್ಲಿದ್ದ ಅನುಕುಮಾರ್. ಟೆಕ್ನಿಕಲ್ ಸಾಕ್ಷ್ಯ, ಟವರ್ ಲೊಕೇಶನ್ ಪತ್ತೆಯಾಗಿದೆ, ಇವನಿರೋದು. A8 ರವಿ ಕೊಲೆ ಬಳಿಕ ಆರೋಪಿಗಳನ್ನು ಹೊತ್ತೊಯ್ದಿದ್ದ ಡ್ರೈವರ್. ರವಿ ಕಾರ್ನಲ್ಲಿ ರೇಣುಕಾ ಸ್ವಾಮಿ ಕೂದಲು ಪತ್ತೆಯಾಗಿದೆ. ಇವೊಂದೊಂದು ಹಣೆ ಬರ ನೋಡಿ, ಒಂದು ಕೂದಲು ಇವರನ್ನು ಸಾಯಿಸ್ಬಿಡ್ತು. ಕೆಲವರು ಹೇಳ್ತಾರಲ್ಲ, ನನ್ನ ಒಂದು ಕೂದಲು ಕೊಂಗ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಒಂದೇ ಕೂದಲಿದ್ದ ಇವನ ಜೀವ ಈಗ ಅಪಾಯಕ್ಕೆ ಸಿಲುಕಿ. A9 ರಾಜು ವರ್ಸಸ್ ಧನ್ರಾಜ್. ದರ್ಶನ್ ಮನೆ ಕೆಲಸದವ ಧನ್ರಾಜ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ಅಣ್ಣನ ಮುಂದೆ ಶೋ. ರೇಣುಕಾ ಸ್ವಾಮಿಗೆ ಧನ್ರಾಜ್ ಶಾಕ್ ಕೊಟ್ಟಿದ್ದ, ಅದಕ್ಕಾಗಿ ಅವಳಿಂದ 3,000 ಹಾಕಿಸ್ಕೊಂಡಿದ್ದ. A10 ವಿನಯ್ ದರ್ಶನ್ ಆಪ್ತ, ಸ್ಟೋನಿ ಬ್ರೋಕ್ ಮಾಲೀಕ. ರೇಣುಕಾ ಸ್ವಾಮಿಗೆ ಮನಚೋಯ್ತೆ ಇಚ್ಛೆ ಥಳಿಸಿದ್ದ. ಲಾಠಿಯಲ್ಲಿ ವಿನಯ್ ರಕ್ತದ ಕಲೆ ಸಿಕ್ಕಿವೆ, ಲಾಠಿಯಲ್ಲಿ ಇವನ ರಕ್ತದ ಕಲೆ ಸಿಕ್ಕಿದೆ. A11 ನಾಗರಾಜು, ಈತ ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದ. ದರ್ಶನ್ ಎಲ್ಲೇ ಹೋದರೂ ಜೊತೆಗಿರ್ತಾ ಇದ್ದ. ಆಮೇಲೆ ಏನೋ ಕಾರ್ಪೊರೇಟರ್ ಆಗಬೇಕು ಅಂತ ಓಡಾಡ್ತಾ ಇದ್ದ. ರೇಣುಕಾ ಸ್ವಾಮಿಗೆ ಥಳಿಸಿದ್ದ ನಾಗರಾಜ್. ಕೊಲೆ ಬಳಿಕ ಶವ ಸಾಗಾಟ ಮಾಡಲು ಸಹಾಯ ಮಾಡಿದ್ದ. ಈಗ ಒಳಗೆ A12 ಲಕ್ಷ್ಮಣ್, ದರ್ಶನ್ ಕಾರು ಚಾಲಕ ಲಕ್ಷ್ಮಣ್. ಶವ ಸಾಗಿಸೋಕೆ ಸಕಲ ವ್ಯವಸ್ಥೆ ಮಾಡಿದ್ದ, ಇವನೇ ಶವ ಥರ ಇದ್ದಾನೆ. A13 ದೀಪಕ್, ರೇಣುಕಾ ಸ್ವಾಮಿಗೆ ಥಳಿಸಿದ್ದ ದೀಪಕ್. ನಿಖಿಲ್, ಕೇಶವ್, ಕಾರ್ತಿಕ್ಗೆ ಒಪ್ಪಿಸಿದ್ದ. ಆರೋಪಿಗಳಿಗೆ 5 ಲಕ್ಷ ನೀಡಿದ್ದ ದೀಪಕ್, ಎಲ್ಲರಿಗೆ ಸೆಟಲ್ಮೆಂಟ್. A14 ಪ್ರದೋಷ್, ದರ್ಶನ್ ಜೊತೆಗೂಡಿ ಹಲ್ಲೆ ಮಾಡಿದ್ದ. ಕೊಲೆ ನಂತರ ಕೇಸ್ ಮುಚ್ಚಿ ಹಾಕಲು ಅಣ್ಣನಿಗೆ ಸಹಾಯ ಮಾಡಿದ್ದ. ಶರಣ ಆಗಲು ಸಿದ್ಧರಾದವರನ್ನು ದರ್ಶನ್ ಬಳಿ ಕರೆಸಿದ್ದ. ಇವನು ಸರೆಂಡರ್ ಆಗಿಲ್ಲ ನೋಡಿ ಮತ್ತೊಬ್ಬರನ್ನು. A15 ಕಾರ್ತಿಕ್, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಣ ಪಡೆದು, ಪಾಪ ಆಸೆ ತೋರಿಸಿದ್ದಾರೆ ಇವರಿಗೆಲ್ಲ, ಹಣ ಪಡೆದು ಶವ ಸಾಗಾಟ ಮಾಡಿದ್ದ. A16 ಕೇಶವಮೂರ್ತಿ, ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಪಾಪ ಹಣ ಪಡೆದು ಶವ ಸಾಗಾಟ ಮಾಡಿದ್ದ ಕೇಶವಮೂರ್ತಿ, 5 ಲಕ್ಷ ಸಿಗತ್ತೆ ಅಂತ. A17 ನಿಖಿಲ್, ಇವರೆಲ್ಲ ಪಾಪ ಲಾಸ್ಟ್ ಎಂಟ್ರಿ ರೀ, ದುಡ್ಡು ಸಿಗತ್ತೆ ಅಂತ ಮಾಡಿದ್ದಾರೆ. ಕೊಲೆ ಬಳಿಕ 5 ಲಕ್ಷ ಪಡ್ಕೊಂಡಿದ್ದ. ಇವರು 5 ಲಕ್ಷ ಒಂದೇ ಸಲ ನೋಡೋದೇ ಕಷ್ಟ. ಶವ ಪಡೆದು ಶವ ಸಾಗಾಟ ಮಾಡಿದ್ದ. ಯಾಕೆ ಈ ಹುಡುಗರನ್ನು ಸರೆಂಡರ್ ಮಾಡಿಸಿದ್ರಿ? ನೀವೇ ಯಾಕೆ ಆಗಿಲ್ಲ? ಆ ರೇಣುಕಾ ಸ್ವಾಮಿಯನ್ನು ಕೊಲ್ಲೋದಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತ? ಛೀ 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 ಛೀ. ಓಕೆ.